ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಈ ಹುಡುಗಿಗೆ ವಿಡಿಯೋ ಮಾಡಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ? ಮೆನ್ಸ್ ವಾಶ್ರೂಮ್ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾಳಲ್ಲಪ್ಪ, ಏನ್ ಹೇಳಬೇಕು ಈ ತರ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಂತ ಕೆಲವರು ಕಮೆಂಟ್ ಹಾಕೋದಕ್ಕೆ ಈ ವಿಡಿಯೋ ನೋಡ್ತಾನೆ ಶುರು ಮಾಡ್ಬೋದು. ನಾನಿವತ್ತು ಮೆನ್ಸ್ ವಾಶ್ರೂಮ್ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿರೋದಕ್ಕೆ ಒಂದು ಬಿಗ್ ರೀಸನ್ ಇದೆ. ಆ ರೀಸನ್ ಏನು ಅಂತಂದ್ರೆ, ಕಂಪ್ಲೀಟ್ಲಿ ಈ ಒಂದು ಇಂಟರ್ವ್ಯೂನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಬೆಂಗಳೂರು ಇರ್ಲಿ ಎಲ್ಲೇ ಇರ್ಲಿ, ಈ ವಾಶ್ರೂಮ್ಗಳಂದ್ರೆ ಪಬ್ಲಿಕ್ ಟಾಯ್ಲೆಟ್ಸ್ಗಳು ಅಷ್ಟೊಂದು ಕ್ಲೀನ್ ಆಗಿರಲ್ಲ. ಪಬ್ಲಿಕ್ ಟಾಯ್ಲೆಟ್ಸ್ಗೆ ಎಂಟ್ರಿ ಆದ ತಕ್ಷಣ ಒಂದು ಕರ್ಚೀಫ್ನ ಇಟ್ಕೊಂಡು ಮೂಗ್ ಮುಚ್ಕೊಂಡೆ ಒಳಗೆ ಬರಬೇಕು. ಅಷ್ಟು ಗಬ್ಬು ನಾತ ಕೆಟ್ಟ ಸ್ಮೆಲ್ ಬರ್ತಿರುತ್ತೆ, ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಈ ವಾಶ್ರೂಮ್ಗೆ ಬಂದ್ರೆ ಬೇರೆ ತರದ್ದೇ ಒಂದು ಫೀಲಿಂಗು. ಈ ವಾಶ್ರೂಮ್ ಸ್ಪೆಷಾಲಿಟಿ ಬಂದು ಇದೊಂದು AC ವಾಶ್ರೂಮ್. ಇದನ್ನ ನಮ್ಮ ಈ ಏರಿಯಾದ ಎಕ್ಸ್ ಕಾರ್ಪೊರೇಟರ್ ಆಗಿದ್ದಂತಹ ಲಕ್ಷ್ಮಿ ಉಮೇಶ್ ಅವರು ಮತ್ತೆ ಕಬ್ಬಾಳ್ ಉಮೇಶ್ ಅವರು ಜೊತೆಗೆ ಅಶೋಕ್ ಸರ್ ನೇತೃತ್ವದಲ್ಲಿ ಈ ಒಂದು ವಾಶ್ರೂಮ್ನ ಅಂದ್ರೆ AC ವಾಶ್ರೂಮ್ನ ಕಟ್ಟಲಾಗಿದೆ. 2 ವಾರಗಳ ಹಿಂದಷ್ಟೇ ಈ ವಾಶ್ರೂಮ್ನ ಉದ್ಘಾಟನೆ ಮಾಡಲಾಯಿತು. ಸಖತ್ತಾಗಿದೆ. ಔಟ್ಲುಕ್ನ ನಮ್ಮ ಕ್ಯಾಮ್ರಾ ಪರ್ಸನ್ ಒಂಚೂರು ಪ್ಯಾನ್ ಮಾಡಿ ತೋರಿಸಿದ್ರೆ, ಈ ತರದ ವಾಶ್ರೂಮ್ನ ನಾವು ಐಷಾರಾಮಿ ಹೋಟೆಲ್ಗಳಲ್ಲಿ ನೋಡಿರ್ತೀವಿ, ಅಥವಾ ಏರ್ಪೋರ್ಟ್ಗಳಲ್ಲಿ ನೋಡಿರ್ತೀವಿ, ಅಥವಾ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಅಂದ್ರೆ ಫಾರಿನ್ ಅಲ್ಲಿ ಅಷ್ಟೇ ಈ ಥರದ್ದು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. AC ವಾಶ್ರೂಮು ಬೆಂಗಳೂರಲ್ಲಿ, ಅದು ಪಬ್ಲಿಕ್ ಟಾಯ್ಲೆಟ್ಗೆ ಈ ಥರದ್ದೊಂದು ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಯಾರು ನಂಬಲ್ಲ. ಆದ್ರೆ ನೀವು ನಂಬಲೇಬೇಕು. ಇಲ್ಲಿನ ಎಕ್ಸ್ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಲಕ್ಷ್ಮಿ ಉಮೇಶ್ ಅವರು ಇದನ್ನ ಸಾರ್ವಜನಿಕರಿಗೆ ಉಪಯೋಗ ಆಗಲಿ, ನಮ್ಮ ಏರಿಯಾದ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಈ ಥರದ್ದು AC ವಾಶ್ರೂಮ್ನ ಕಟ್ಟಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ನ ಕೊಡೋದಕ್ಕೆ ನಮಗೆ ಕಬ್ಬಾಳ್ ಉಮೇಶ್ ಅವರು ಅಂದ್ರೆ ಈ ಏರಿಯಾದ ಗಣೇಶ ಮಂದಿರ ವಾರ್ಡ್ನ ಎಕ್ಸ್ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಲಕ್ಷ್ಮಿ ಉಮೇಶ್ ಅವರ ಪತಿ ಕಬ್ಬಾಳ್ ಉಮೇಶ್ ಅವರು ನಮ್ಮ ಜೊತೆ ಈಗ ಜಾಯಿನ್ ಆಗ್ತಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ಸರ್, AC ಟಾಯ್ಲೆಟ್ ಕಟ್ಟಬೇಕು ಅನ್ನೋಂಥ ಕನಸು ಹೇಗೆ ಉಟ್ಕೊಂತು, ಎಲ್ಲಿಂದ ಶುರು ಆಯ್ತಿದ್ದು, ಅಷ್ಟಕ್ಕೂ ಇದನ್ನ AC ಟಾಯ್ಲೆಟ್ನ ಕಟ್ಟಿ ಎಷ್ಟು ದಿನ ಆಯ್ತು ಅಂತ? AC ಟಾಯ್ಲೆಟ್ ಏನಕ್ಕೆ AC ಮತ್ತು ಆಟೋಮೆಟಿಕ್ ಇದನ್ನ ಮಾಡಿದ್ದೀವಿ ಅಂತ ನೋಡ್ಸಿದೆ. ಬೆಂಗಳೂರಲ್ಲೇ ಫಸ್ಟ್ ಟೈಮ್ ಅಂತ ಇರ್ಬೋದು. ಯಾಕಂದರೆ ನಾವು ಸುಮಾರು ಜನ ಕೇಳಿದ್ರು, ಇಲ್ಲಿ ನಾವು ಯೂಸ್ ಮಾಡೋಕ್ಕೆ ಬಂದಾಗ ಮೂಗು ಖರ್ಚಿಪ್ ತೊಗೊಬೇಕು, ಫಸ್ಟು ಮೂಗು ಮುಚ್ಕೊಂಡು ಬಂದು ಯೂಸ್ ಮಾಡೋದು. ಪಬ್ಲಿಕ್ ಟಾಯ್ಲೆಟ್ ಅಂದರೆ ಯಾವ ಥರ ಇದೆ ಅಂದರೆ ಅದು ಒಂಥರ ಬ್ಯಾಡ್ ನೇಮ್. ಎಲ್ಲ ಸ್ಮೆಲ್ ಬರುತ್ತೆ, ಗಲೀಜು, ಹೋಗೋಕ್ಕಾಗಲ್ಲ. ಆಮೇಲೆ ಟಾಯ್ಲೆಟ್ ಇದ್ರೂ ಟಾಯ್ಲೆಟ್ ಪಕ್ಕದಲ್ಲೇ ಬಂದು ಔಟ್ ಸೈಡಲ್ಲೇ ಯೂರಿನ್ ಮಾಡ್ತಾ ಇರೋದೆಲ್ಲ ನಾವು ಪಬ್ಲಿಕ್ಕಲ್ಲಿ ನೋಡಿರ್ತೀವಿ. ಏನಕ್ಕೆ ಮಾಡ್ತಾರೆ ಅವರು ಅಂತ ಹೇಳಿದ್ರೆ, ಅದು ಮೇನ್ ರೀಸನ್ ಏನಂದರೆ ಒಳಗಡೆ ಚೆನ್ನಾಗಿರಲ್ಲ. ಎಲ್ಲ ಪಬ್ಲಿಕ್ ಟಾಯ್ಲೆಟು ಬೆಂಗಳೂರಲ್ಲಿದೆ, ಎಲ್ಲನೂ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ ನಾನು. ಇರೋದ್ರಲ್ಲಿ 19% ಒಳಗಡೆ ಹೋದ ಸ್ಮೆಲ್ಲು, ಗಲೀಜು ಅಂತ ಆ ಭಾವನೆಯಿಂದ ಔಟ್ ಸೈಡೇ ಬಂದು ಟಾಯ್ಲೆಟ್ ಮುಂದೆ ಮಾಡ್ತಾ ಇರೋ ಫೋಟೋಗಳು ನೋಡಿದ್ದೀವಿ. ಟಾಯ್ಲೆಟ್ ಔಟ್ ಸೈಡ್ ಮಾಡ್ತಾ ಇರೋದು, ಯೂಸ್ ಮಾಡ್ತಾ ಇರೋ ಥರ ನೋಡಿದ್ವಿ. ಅದು ನನಗೆಲ್ಲ ಒಂದು ಕಡೆ ಇದಾಗಿತ್ತು, ಏನಪ್ಪ ಇಷ್ಟು ಬೆಂಗಳೂರು ಇಷ್ಟು ಬೆಳೆದ್ರೂ ಈ ಥರ ಆಗ್ತಾಯಿದೆ ಅಂತ ಒಂದು ಭಾವನೆ ಬಂತು. ಅವಾಗ ಯಾಕೆ ನಾವು ಏರ್ಪೋರ್ಟ್ಗಿನ್ನ 7 ಸ್ಟಾರ್ 5 ಸ್ಟಾರ್ ಹೋಟ್ಲಿಗಿನ್ನ ಚೆನ್ನಾಗಿ ಮಾಡಬಾರ್ದು, ಪಬ್ಲಿಕ್ ಯೂಸ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಅಂದ್ಕೊಂಡು ನಾನು ಅಶೋಕ್ ಅವ್ರ ಹತ್ರ ಮಾತಾಡಿದಾಗ ಅವ್ರದ್ದು MLA ಗ್ರ್ಯಾಂಟ್ ಸ್ವಲ್ಪ ಕೊಟ್ಟರು. ಆ ಗ್ರ್ಯಾಂಟಲ್ಲಿ ಕಟ್ಟಕ್ಕೆ ಹೋದರೆ ದೊಡ್ಡ ಇದಾಗುತ್ತೆ ಅಂತ ಮತ್ತೆ ಅವ್ರ ಗ್ರ್ಯಾಂಟು ಮತ್ತು ಬಯೋ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಅವ್ರ ಕಮೆಂಟಲ್ಲಿ ಇದನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪಬ್ಲಿಕ್ ಅವ್ರಿಗೆ ಆಗಲೇ ಪ್ರಚಾರ ಆಗಿತ್ತು AC ಟಾಯ್ಲೆಟು ಆಟೋಮೆಟಿಕ್. ಸುಮಾರು ಜನರು ಬಂದು ಕೇಳೋರು, ಏನು ಸರ್ AC ಟಾಯ್ಲೆಟ್ ಬೇಕಾಗಿತ್ತ ಸರ್ ಪಬ್ಲಿಕ್ಗೆ ಅಂತ ಕೇಳಿ. ಅವನಪ್ಪ ಸಾವುಕಾರ ಮಕ್ಕಳು ಮಾತ್ರ ಮಾಲೆಯಲ್ಲಿ ಏರ್ಪೋರ್ಟಲ್ಲಿ ಯೂಸ್ ಮಾಡಬೇಕು, ಬಡವ್ರ ಮಕ್ಕಳು AC ಟಾಯ್ಲೆಟಲ್ಲಿ ಯೂರಿನ್ ಪಾಸ್ ಮಾಡಬಾರ್ದ ಅಂತ ಅದನ್ನು ಹೇಳಿದೆ. ಅವಾಗ ಎಲ್ಲರಿಗೂ ಕರೆಕ್ಟ್ ಅಲ್ಲ, ನಾವು ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಬಡವ್ರ ಮಕ್ಕಳನ್ನು AC ಟಾಯ್ಲೆಟ್ ಆಟೋಮೆಟಿಕಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ತೊಗೊಂಬಂದ್ವಿ. ಬಟ್ ಒಳ್ಳೆ ರೆಸ್ಪಾನ್ಸ್ ಇದೆ. ಅದ್ರ ಜೊತೆಗೆ ಡೈಲಿ ಕ್ಲೀನ್ ಮಾಡೋರ್ಗು ಪಕ್ಕದಲ್ಲಿ ಒಂದು ರೂಮ್ ಕೊಟ್ಟಿದ್ದೀವಿ ಅವ್ರಿಗೆ. ಅವ್ನು 24/7 ಕ್ಲೀನ್ ಮಾಡೋ ಒಬ್ಬರು ಹುಡುಗ ಇರ್ತಾನೆ, ಕ್ಲೀನ್ ಮಾಡ್ಕೊಂಬರ್ತಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಬಟ್ ಏನಂದರೆ ಇದು ಖುಷಿ ಆಗುತ್ತೆ ನಮಗೂ, ಇದೊಂದು ಮಾಡಿದ್ವಿ AC ಟಾಯ್ಲೆಟ್ ಚೆನ್ನಾಗಿದೆ ಅಂತೇಳಿ ನಮ್ಮ ಗಣೇಶ ಮಂದಿರ ವಾರ್ಡಲ್ಲಿ ಅಶೋಕ್ ಅವ್ರ ನೇತೃತ್ವದಲ್ಲಿ ಇದನ್ನು ನಮ್ಮ MLA ಅಶೋಕ್ ಅವ್ರ ಬ್ರ್ಯಾಂಡನ್ನು ಮಾಡಿಸಿದ್ವಿ. ಸರ್, ಇದು ಮೇಂಟೆನೆನ್ಸ್ ಎಲ್ಲ ಇವಾಗ ಯಾರು ಸರ್? ಅಶೋಕ್ ಸರ್ದು ಮತ್ತೇನಾದರೂ ದುಡ್ಡು ಕೊಡ್ತಾರಾ ಅಥವಾ ನೀವೇ ನೋಡ್ಕೋತಾ ಇರೋದಾ? ಅದೇನಾಗಿದೆ ಅಂದರೆ ಒಬ್ಬರನ್ನ ಅವರು ಟ್ರಸ್ಟ್ ಒಬ್ಬರು ಇದ್ದಾರೆ, ಅವರಿಗೆ ಕೊಟ್ಟಿದ್ದೀವಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕೆ. ಅವರೆಲ್ಲ ಕ್ಲೀನಿಂಗಿಂದ ಹಿಡಿದು ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಖರ್ಚು ಎಲ್ಲ ಅವರೇ ಮಾಡ್ಕೊಂಡು ನಿಭಾಯಿಸ್ತಾರೆ. ಹೋಗ್ತಾರೆ. ಓಕೆ, ಈ ಟಾಯ್ಲೆಟ್ ಯೂಸ್ ಮಾಡಬೇಕು ಅಂದರೆ ಎಷ್ಟು ಅಂದರೆ ಒಂದ್ಸಲ ವಾಶ್ರೂಮ್ ಬಂದು ಒಳಗಡೆ ಬಂದು ಹೋಗೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ? ಇಲ್ಲಿ ಒಂದ್ಸಲ ಯೂಸ್ ಮಾಡಿ 2 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮ್ಗೆ ಇನ್ನೊಂದೇನಂತಂದರೆ ಗೀಸರ್ ಇದೆ, ಸ್ನಾನ ಮಾಡೋಕ್ಕೂ ಒಂದು ಪ್ರಯೋಜನ ಕೊಟ್ಟಿದ್ದಿರ್ಬೇಕಾದ್ರೆ ನೀವು ನೋಡ್ಬೋದು ಅದನ್ನು. ಓಕೆ, ಅದಕ್ಕೆ ಶವರ್ ಎಲ್ಲ ಇದೆ. ಶವರು, ಗೀಸರ್
ಎಲ್ಲ ಇದೆ, ಹಾಟ್ ವಾಟರ್ ಸಮೇತ ಸಿಗುತ್ತೆ ನಿಮ್ಗೆ ಅದು. ಓಕೆ, ಅಂದ್ರೆ ಸ್ನಾನ ಮಾಡಿದ್ರು ಕೂಡ 2 ರೂಪೀಸೇ ಪೇ ಮಾಡಬೇಕಾ? ಸ್ನಾನ ಮಾಡಕ್ಕೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ, 5 ರೂಪೀಸ್ ಮಾಡ್ಬೋದು. ಬಟ್ ನಾರ್ಮಲ್ ಯೂಸ್ ಇದಕ್ಕೆಲ್ಲ 2 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಅದೇನಕ್ಕೆ ಇದನ್ನ ಸ್ನಾನ ಮಾಡೋಕ್ಕೆ ಶವರು ಗೀಸರ್ ಏನಕ್ಕೆ ಹಾಕಿ ಅಂದರೆ ಎಲ್ಲ ಹೋಗ್ಬೇಕಾಗುತ್ತೆ ಅರ್ಜೆಂಟಾಗಿ. ಕ್ಯಾಬ್ ಡ್ರೈವರ್ಸ್ ಇರ್ತಾರೆ, ಆಟೋ ಡ್ರೈವರ್ಸ್ ಇರ್ತಾರೆ, ಅದು ಸುಮಾರು ಜನಕ್ಕೆ ಇದು ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಎಲ್ಲಿ ಹೋಗೋದು ಏನು ಅನ್ನೋದು ಗೊತ್ತಿರಲ್ಲ. ಅದರಿಂದ ಇದನ್ನು ಯೂಸ್ ಮಾಡೋಕ್ಕೂ ಒಂದು ಆಪ್ಷನ್ನು ಶವರ್ ಬಾತನ್ನು ಒಂದು ಮಾಡಿದ್ದೀವಿ. ಜೊತೆಗೆ ಲೇಡೀಸ್ದು ಸಪ್ರೇಟಾಗಿ ಬ್ಯಾಕ್ ಸೈಡ್ ಸಪ್ರೇಟಾಗಿ ಒಂದು ಮಾಡಿದ್ದೀವಿ. ಅದು ಇದೇ ಥರನೇ ಇದೆ. ಉಮೇಶ್, ಇದನ್ನ ಕಟ್ಟಲಿಕ್ಕೆ ಎಷ್ಟು ಖರ್ಚಾಯಿತು? ಅದು ಫಂಡ್ ಇರ್ಬೋದು, ಬಟ್ ಆದರೆ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಅಂತ ತಗೊಂಡ್ರೆ ಎಷ್ಟು ಖರ್ಚಾಯಿತು? ಇದು ಖರ್ಚು ಆಲ್ಮೋಸ್ಟ್ ಅಲ್ಲಿ ಒಂದು ಇವಾಗ ಅಶೋಕ್ ಅವ್ರ ಗ್ರ್ಯಾಂಟ್ ಅಂದರೆ MLA ಗ್ರ್ಯಾಂಟು ಶಾಸಕರ ಸ್ಥಳೀಯ ಅಭಿವೃದ್ಧಿ ಇದರಲ್ಲಿ 10 lakhs ತೊಗೊಂಡಿದ್ವಿ 10 lakhs. ಇದಕ್ಕೆ. ಮತ್ತು ಅವರು ಮಿಕ್ಕಿದ್ದೆಲ್ಲ ಅವರು ನಮ್ಮ ಟ್ರಸ್ಟಿಂದ, ಆಮೇಲೆ ನಾವೆಲ್ಲ ನಾರ್ಮಲ್ ಆಗಿ ಅವರೇ ಮಾಡಿದ್ದಾರೆ. ಓಕೆ, ನಿಮ್ಮ ವೈಫ್ ಎಕ್ಸ್ ಕೌನ್ಸಿಲರ್ ಆಗಿದ್ರು ಅಂತ ತಾವು ಹೇಳಿದ್ರಿ, ನಮಗೂ ಗೊತ್ತಿರ್ತಕ್ಕಂಥ ವಿಷಯ. ಸೊ ಒಬ್ಬ ಪಬ್ಲಿಕ್ಕಿಗೆ ಯೂಸ್ ಆಗಲಿ ಅನ್ನೋಂಥ ಕಾರಣಕ್ಕೆ ಈ ಒಂದು ಥಾಟ್ ಬಂದು, ಬಹುಶಃ ನಿಮ್ಮನೇಲಿ ಇರುತ್ತೆ ಗೊತ್ತಿಲ್ಲ ನನಗೆ, AC ಟಾಯ್ಲೆಟು ಸಾರ್ವಜನಿಕರಿಗೆ ಈ ಥರ ಮಾಡಿಕೊಟ್ಟಿರೋದು ಮೇಡಮ್ಗೆ ಎಷ್ಟು ಖುಷಿ ಇದೆ ಅಂತ. ಇನಾಗ್ರೇಷನ್ಗೂ ಬಂದಿದ್ರು ಎಲ್ಲರೂ ಕೇಳಿದ್ರು. ನಾನು ಅವಾಗ ಹೇಳಿದ್ರೆ ಬಡವ್ರ ಮಕ್ಕಳು ಯಾಕೆ AC ಟಾಯ್ಲೆಟ್ನಲ್ಲಿ ಯೂರಿನ್ ಪಾಸ್ ಮಾಡಬಾರ್ದ ಅಂತ ನಾನು ಅದನ್ನು ತಾಟ್ ಇಟ್ಕೊಂಡೆ ಇದನ್ನು ಮಾಡಿದ್ದು. ಯಾಕಂದರೆ ಇದನ್ನು ಎಲ್ಲರೂ ಯೂಸ್ ಆಗಬೇಕು, ಮೇನ್ ಥಿಂಗಾಗಿ ಯೂಸ್ ಆಗೋದು ಇಂಪಾರ್ಟೆಂಟು. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಆ ಸಾರ್ವಜನಿಕ ಶೌಚಾಲಯ ಅಂದ್ರೇ ಫಸ್ಟು ನಮಗೆ ಜ್ಞಾಪಕ ಬರೋದು ಮೂಗು ಮುಚ್ಕೊಂಡು ಓಡೋಗ್ಬೇಕು ಅನ್ನೋದು. ಆ ಕಾನ್ಸೆಪ್ಟ್ ತೆಗಿಬೇಕು ಅಂತೇಳಿ ರೀಸನ್ಗೋಸ್ಕರ ಇದನ್ನು ಮಾಡಿದ್ದೀವಿ. ಇಲ್ಲಿ ಯಾವುದೇ ಥರದ್ದು ಏನು ಇಲ್ದಿರ ಒಂದೇ ಸ್ವಂತ. ಇವಾಗ ನಮ್ಮ ಮನೇಲಿ ನಿಮ್ಮಲ್ಲಿ AC ಇದೆಯಾ? ನಮ್ಮ ಮನೇಲಿ AC ಟಾಯ್ಲೆಟ್ ಅಂತಿಲ್ಲ. ಆ ಥರದ್ದು AC ಟಾಯ್ಲೆಟ್ ಆ ಥರದ್ದೇನು ನಮ್ಮ ಮನೆಗಳಲ್ಲಿ ಇಲ್ಲ. ಯಾಕಂದರೆ ಹೋಟ್ಲಲ್ಲಿ ನೋಡಿದ್ವಿ ಬಿಟ್ಟರೆ ನಾವಲ್ಲಿ ಬೇರೆ ಕಡೆ ಇತ್ತು, ಮನೇಲೇನು ಆ ಥರ ಇರೋಲ್ಲ. ಬಟ್ ಒಂದೇ ನನ್ನ ಕಾನ್ಸೆಪ್ಟ್, ಬಡವ್ರಿಗೂ ಪ್ರತಿ ಒಬ್ರಿಗೂ ಯೂಸ್ ಆಗಬೇಕು. ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಜನ ಪಬ್ಲಿಕ್ಸು, ಪಾರ್ಕ್ ಇದೆ, ಹೋಟ್ಲ್ಸ್ ಇದೆ, ಸುಮಾರು ಪ್ರಾಬ್ಲಮ್ ಇದೆ, BDA ಕಾಂಪ್ಲೆಕ್ಸ್ ಇದೆ, ಅಲ್ಲೂ ಟಾಯ್ಲೆಟ್ಸ್ಗಳು ಸರಿ ಇಲ್ಲ. ಆ ಅನುಭವದಿಂದಲೇ ನಾನು ಇದನ್ನು ಮಾಡಬೇಕಂತ ಹೇಳ್ಬಿಟ್ಟು ಇದನ್ನು ಮಾಡ. ಓಕೆ, 24/7 AC ಪ್ರೊವೈಡ್ ಇರುತ್ತೆ. 24/7 AC ಇರುತ್ತೆ, ಆಟೋಮೆಟಿಕ್ ಇದೆ, ಅದರೆಲ್ಲ ಲೈಟ್ಸು, ಮಿರರಿಂದ ಇರ್ಬೋದು, ಎಲ್ಲ ಥರ ಡಿಫ್ರೆಂಟ್ ಆಗಿದೆ. ಏನು ಅದೆಲ್ಲ ಅದು ಇದೇ ಚೇಂಜ್ ಇದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಅಂದ್ರೆ ಬಂದವರು ಫೀಲ್ ಮಾಡ್ಕೊಂಡು ಅಥವಾ ಖುಷಿಯಾಗಿ ಹೊರಗೆ ಹೋಗ್ಬೇಕು. ಅದೇ ಎಲ್ಲರಿಗೂ ಏನಪ್ಪ ಟ್ಯಾಲೆಂಟ್ ತೋರಿಸ್ತಾ ಇದ್ದಾರೆ ಅನ್ನೋದೇ ಭಾವನೆ ಬರ್ತದೆ. ಈಗ ಹೇಳೋರಿಗೆ ಏನಪ್ಪ ಇದನ್ನ ಟ್ಯಾಲೆಂಟ್ ಮುಂದೆ ನೀವು ಅವಾಗ ಹೇಳ್ದಂಗೆ ಏನು ಟ್ಯಾಲೆಂಟನ್ನು ತೋರಿಸ್ಬೇಕಾಗಿತ್ತಾ, ವಿಡಿಯೋ ಮಾಡಬೇಕಾಗಿತ್ತಾ ಅನ್ನೋದೇ ಎಲ್ಲರಿಗೂ ಭಾವನೆ ಬರೋದು. ಅದು ಏನಕ್ಕೆ ಮಾಡಿದ್ದೀವಿ ಅನ್ನೋದೇ ಎಲ್ಲರಿಗೂ ಗೊತ್ತು. ಪಬ್ಲಿಕ್ ಜಾಗದಲ್ಲಿ ನಾವು ನ್ಯೂಸೆನ್ಸ್ ಮಾಡಬಾರ್ದು, ಯೂರಿನ್ ಪಾಸ್ ಮಾಡಬಾರ್ದು ಎಲ್ಲರಿಗೂ ಗೊತ್ತು. ಅದು ತಡ್ಕೊಳಕ್ಕಾಗಲ್ಲ, ಅದು ಒಳ್ಳೆ ಜಾಗ ಸಿಗಲ್ಲ. ಅವಾಗೇನು ಮಾಡೋಕ್ಕಾಗುತ್ತೆ? ನಾವು ದಾರಿಲಿ ಹೋಗೋರ್ಗು ಒಂದೊಂದು ಸತಿ ಬೈತಾ ಇರ್ತೀವಿ, ಅವ್ನಿಗೇನು ಬುದ್ಧಿ ಇಲ್ವಾ, ಇಲ್ಲಿ ಬಂದು ರೋಡಲ್ಲಿ ಇದು ಮಾಡ್ತಾ ಇರ್ತಾರೆ. ಅದು ರೋಡಲ್ಲಿ ಮಾಡ್ತಾ ಇರೋನಿಗೆ ಬೈಬೇಕಾ, ಇಲ್ಲ ಆ ಜಾಗದಲ್ಲಿ ಟಾಯ್ಲೆಟ್ ಕಟ್ಸಿಲ್ಲ ಅಂತ ಬೈಬೇಕಾ, ಇಲ್ಲ ಟಾಯ್ಲೆಟ್ ಇದ್ರೂ ಚೆನ್ನಾಗಿಲ್ಲ ಅಂತ ಬೈಬೇಕಾ? ಇದು ಕ್ವಶನ್ ಮಾರ್ಕ್. ಆ ಭಾವನೆ ಹೋಗಲಿ ಅಂತಲೇ ಇದು ಮಾಡಿರೋದು. ಇವಾಗ ನೆಕ್ಸ್ಟ್ ಗೂಗಲಲ್ಲಿ ನೀವು ಅದನ್ನು ಹಾಕ್ತಾಯಿದ್ದೀನಿ, ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಅದು ಲೊಕೇಶನ್ ಸಮೇತ ಬರುತ್ತೆ. ಬನಶಂಕರಿಲಿ ಈ ಥರ ಬೃಂದಾವನ ಪಾರ್ಕ್ ಮುಂದೆ ಈ ಥರ ಟಾಯ್ಲೆಟ್ ಇದೆ ಅಂತ ಬರ್ತದೆ. ಯಾರು ಪಬ್ಲಿಕ್ಕು ಅದನ್ನು ಯೂಸ್ ಮಾಡ್ಕೊಂಡು. ಉಮೇಶ್ ಜಿ, ಇದು ಮೊದಲ ಒಳ್ಳೆ ಅಭಿವೃದ್ಧಿ ಕೆಲಸನ ಅಥವಾ ಏನೇನು ಮಾಡಿದಾರೆ ಮೇಡಮ್ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅಂತ? ಇದು ನಾವು ಎದುರುಗಡೆ ಸ್ಟ್ಯಾಚ್ಯೂ ಇದೆ ಪಾರ್ಕ್ ಪಕ್ಕದಲ್ಲೇ, ರಾಷ್ಟ್ರ ಕವಿಗಳದ್ದು ಸ್ಟ್ಯಾಚ್ಯೂಗಳು ಮಾಡಿದ್ವಿ. ಈಗ ಮುಂದೇನೆಲ್ಲ ಫಸ್ಟ್ ಟೈಮ್ ಮಾಡಿದ್ವಿ ಇದೆಲ್ಲ. ಇದೇನಕ್ಕೆ ಮಾಡಿದ್ವಿ ಅಂದರೆ ಇಲ್ಲೆಲ್ಲ ಬ್ಯಾನರ್ ಕಟ್ಟಿ ತಿಥಿದು ಬರ್ತಡೇದೆ ಬ್ಯಾನರ್ಗಳು ಸಿಕ್ಕಾಪಟ್ಟೆ ಹೋಗ್ತಾ ಇತ್ತು. ಅದರಿಂದ ಈ ಕಾನ್ಸೆಪ್ಟ್ ತಗೊಂಡು ಇದನ್ನ ಬ್ಯಾನರ್ ಮುಕ್ತ ಅಂತ ಅದನ್ನು ತಂದು ಹಾಕ್ತಾ ಇರ್ತಾರೆ. ಅದನ್ನ ಮಾಡಕ್ ಹೋದ್ವಿ. ಇದನ್ನ ಮಾಡಿ ಪಾರ್ಕ್ ಎಲ್ಲ ಡೆವಲಪ್ಮೆಂಟ್ ಒಂದು ಮಾಡಿದ್ವಿ. ಈ ಪಾರ್ಕ್ ಡೆವಲಪ್ಮೆಂಟು ನಮ್ಮ ಟರ್ನ್ ಮೇಲೆ ಆಗಿದ್ದು. ಪಾರ್ಕ್ ಡೆವಲಪ್ಮೆಂಟ್ ಎಲ್ಲ ಬೃಂದಾವನ ಪಾರ್ಕಲ್ಲೇ ಒಂದು 20,000 ಸಸಿ ನಡೆಸಿದ್ದೀವಿ ಸುಮಾರು. ಆಮೇಲೆ ರೋಡಲ್ಲಿ ಗಿಡಗಳು ಒಂದು 5-6 ಸಾವಿರ ಗಿಡ ನಡೆಸಿದ್ದೀವಿ. ಈ ಥರ ಒಂದೊಂದು ಹೊಸ ಥರದ್ದು ಮಾಡ್ಕೊಂಡು ಹೋಗ್ತದೆ. ಮೇಲೆ ಅಂದರೆ ಔಟ್ಸೈಡಲ್ಲಿ ಏನು ಇಂಪಾರ್ಟೆಂಟ್ ಏನಂದರೆ ನಿಮಗೆ ಇದು ನೋಡಿ ಎಲ್ಲ ವರ್ಟಿಕಲ್ ಗಾರ್ಡನ್ ಮಾಡಿದ್ದೀವಿ. ಈ ಗಾರ್ಡನ್ ಏನಕ್ಕೆ ಅಂತ ಹೇಳಿದ್ರೆ ನೀವು ಬೇರೆ ಏನಕ್ಕೆ ಮಾಡಿದ್ರೆ ನೀವು ಬೇರೆ ನಾವು ಟೈಲ್ಸ್ ಹಾಕಿ ಏನೇ ಬಿಲ್ಡಿಂಗ್ ಕಟ್ಟಿದ್ರೆ ಟೈಲ್ಸು ಗ್ರಾನೈಟ್ ಹಾಕ್ತೀವಿ ಅಂದ್ಕೊಂಡು ಹಾಕಿದ್ರು ಅದ್ರ ಮೇಲೆ ಪೋಸ್ಟ್ ಹಾಕ್ತಾರೆ, ಮತ್ತು ಬ್ಯಾನರ್ ಹಾಕ್ತಾರೆ, ಅದ್ರ ಮೇಲೆ ಈ ಉಗಿಯೋದು ಈ ಥರ ಗಲೀಜು ಮಾಡೋದು ಮಾಡ್ತಾ ಇರ್ತಾರೆ. ಅದರಿಂದ ಇದನ್ನು ಗಾರ್ಡನ್ ಮಾಡಿದ್ವಿ. ಯಾಕಂದ್ರೆ ಪಾರ್ಕ್ ಇರೋದ್ರಿಂದ ಪಾರ್ಕು ಇದನ್ನು ಎಲಿವೇಶನ್ ಚೆನ್ನಾಗಿ ಬರ್ತದೆ.
ನಿಮ್ಗೆ ಇದು ನೋಡಿ ಸಣ್ಣ ಟಾಯ್ಲೆಟ್ ಅನ್ಸಲ್ಲ, ಹೊರಗಡೆ ಹೋಗಿ ನೋಡಿದ್ರೆ ನಾನು ಟಾಯ್ಲೆಟ್ ಬರ್ತದೆ. ಇದು ಹಂಗೆ ಲೆಕ್ಕ ಹಾಕೋಣ ಫಸ್ಟ್ ಗ್ರೇಟರ್ ಬೆಂಗಳೂರು ಬೋರ್ಡ್ ನಾವೇ ಹಾಕಿರ್ಬೇಕು ನಾವು. ಓಕೆ, ಗ್ರೇಟರ್ ಬೆಂಗಳೂರು. ಓಕೆ, ಬಿಟ್ಟರೆ ನೆಕ್ಸ್ಟ್ ಇದರಲ್ಲಿ ನಮ್ಮ ಕಾನ್ಫಿಡೆನ್ಸಲ್ಲೇ ಇದನ್ನ ಹಾಕಿದ್ವಿ. ಇಂಟ್ರೆಸ್ಟಿಂದ ಎಲ್ಲ ಮಾಡಿದ್ವಿ. ಆ ಕಡೆ ಲೇಡೀಸ್ ಸಪ್ರೇಟ್ ಎಂಟ್ರೆನ್ಸ್ ಇದೆ. ಅವ್ರು ಔಟ್ಸೈಡ್ ಕುತ್ಕೊಂಡು ವೇಟ್ ಮಾಡೋಕೆ ಯಾರೋ ಜೊತೆಲಿ ಬಂದರೆ ಅವ್ರು ಕುತ್ಕೊಂಡು ವೇಟ್ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗೋ ಥರನೂ ಮಾಡಿದ್ವಿ. ಇದು ಒಂದು ಅಡ್ಡ ಹಾಕಿದ್ವಿ, ಯಾಕಂದರೆ ಲೇಡೀಸ್ ಬರ್ತಾರೆ ಅಂತೇಳಿ ಸಪ್ರೇಟ್ ಎಂಟ್ರೆನ್ಸ್ ಕೊಟ್ಟು ಅದಕ್ಕೆ. ಅವ್ರು ಏನಾರು ಲೀವಿಂಗ್ ಒಳಗಡೆ ಅವರ ಪೇರೆಂಟ್ಸ್ ಯಾರು ಒಳಗಡೆ ಹೋದ್ರೂ ಮಕ್ಕಳು ಇವ್ರು ಆಚೆ ಕುತ್ಕೊಳ್ಳೋಕ್ಕೂ ಒಂದು ಈ ಥರ ಸಿಟ್ಟಿಂಗ್ ಥರ ಮಾಡಿದ್ವಿ. ಇದು ಒಂಥರ ನಮಗೆ ನಿಜ ಹೇಳ್ಬೇಕಾದ್ರೆ ವಾಲಂಟ್ರಿ ನಮಗೆ ಖುಷಿ ಆಗುತ್ತೆ ಮಾಡಿರೋದು. ಪಬ್ಲಿಕ್ ತುಂಬ ಇದ್ರ ಬಗ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಬಂದು ಅವರು ನೋಡ್ಕೊಂಡು ಹೋಗೋರೇ ಜಾಸ್ತಿ ಆಗಿದ್ದಾರೆ. ನೋಡಿ ಮೇಡಮ್, ನಿಮ್ಗೆ ಗೊತ್ತಾಗುತ್ತೆ ಅದೇ. ಬರೀ ಮೆನ್ಸ್ ವಾಶ್ರೂಮ್ ಅಲ್ಲ, ಇಲ್ಲಿ ಲೇಡೀಸ್ ವಾಶ್ರೂಮ್ ಕೂಡ ಇದೆ. ಕ್ಯಾಮ್ರಾಮನ್ ಆ ಕಡೆ ಒಂದ್ಸಲ ಝೂಮ್ ಮಾಡಿ ನೋಡಿದ್ರೆ ಯೂಶಲಿ ಪಬ್ಲಿಕ್ ಟಾಯ್ಲೆಟ್ಗಳು ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಇಷ್ಟು ಕ್ಲೀನಿಂಗ್ ಆಗಿ ಇರೋದನ್ನ ನಾನಂತೂ ಬೆಂಗಳೂರಲ್ಲಿ ಕಳೆದ 10 ವರ್ಷಗಳಿಂದ ನೋಡೇ ಇಲ್ಲ. ಅದರಲ್ಲೂ AC ಟಾಯ್ಲೆಟು ಫಾರ್ ದಿ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಆಗಿರೋದು ಬನಶಂಕರಿಯಲ್ಲಿ ಮಾತ್ರ, ಅದು ಗಣೇಶ ಮಂದಿರ ವಾರ್ಡು. ಇದೆಲ್ಲದಕ್ಕೂ ಮೂಲ ಕಾರಣ ಅಂತಂದರೆ ಅಶೋಕ್ ಸರ್ ಜೊತೆಗೆ ನಮ್ಮ ಲಕ್ಷ್ಮಿ ಉಮೇಶ್ ಅವರು, ಜೊತೆಗೆ ಕಬ್ಬಾಳು ಉಮೇಶ್ ಅವರು. ಈ ಥರದ ಫೆಸಿಲಿಟಿಗಳನ್ನ ಮಾಡಿಕೊಡ್ಬೇಕು. ಅಧಿಕಾರಕ್ಕೆ ಬಂದರೆ ಸಾಕಾಗಲ್ಲ, ಆ ಏರಿಯಾದ ಜನರಿಗೆ ಸಹಾಯಕವಾಗುವಂತೆ ಏನೆಲ್ಲ ಮಾಡಬೇಕು ಅನ್ನೋದಕ್ಕೆ ನಮ್ಮ ಗಣೇಶ್ ಅವರು ಮತ್ತು ಲಕ್ಷ್ಮಿ ಅವರು ದಿ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಂತಾರೆ. ಗಣೇಶ ಮಂದಿರ ವಾರ್ಡು AC ಟಾಯ್ಲೆಟು ಯೂಸ್ ಮಾಡಿದ್ದೀರಾ? ಮಾಡಿದ್ವಿ ಮೇಡಮ್, ತುಂಬ ಸ್ವಚ್ಛವಾಗಿದೆ. ನಮ್ಮ ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಅವರ ಜಾಗದಲ್ಲಿ ನಾವು ಒಂದು ಉತ್ತಮವಾದ ಟಾಯ್ಲೆಟ್ ಬಂತಲ್ಲ, ನಾವು ವಿದೇಶದ ಬಗ್ಗೆ ನಾವು ಹೊಗಳ್ತೀವಿ ಅಲ್ಲಿ ಇಲ್ಲಿ ಆ ಟಾಯ್ಲೆಟ್ ಇದೆ ಅಂತ, ಬಟ್ ನಮ್ಮ ದೇಶದಲ್ಲಿ ನಾವೊಂದು ಒಳ್ಳೆ ಟಾಯ್ಲೆಟ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಬೇಕು. ಮತ್ತು ಈ ಥರದ ಟಾಯ್ಲೆಟ್ಗಳು, ಹಲವಾರು ಟಾಯ್ಲೆಟ್ಗಳು ನಮ್ಮ ಬೆಂಗಳೂರು ನಗರಕ್ಕೆ ವಿಸ್ತರಣೆ ಆಗಬೇಕು. ಮತ್ತು ಇದನ್ನು ನಾವು ಸಾರ್ವಜನಿಕರು ಕೂಡ ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು. ಇದಕ್ಕೆ ಸಹಕಾರ ನೀಡಿದಂಥ ನಮ್ಮ ಶಾಸಕರಾಗಲಿ, ಉಮೇಶ್ ಆಗಲಿ, ಇವರೆಲ್ಲ ಶ್ರಮ ಇದೆ ಇದರಿಂದ. ಯೂಶಲಿ ಪಬ್ಲಿಕ್ ಟಾಯ್ಲೆಟ್ಸ್ ಅಂದ್ರೆ ಚೆನ್ನಾಗಿರಲ್ಲ, ಸ್ಮೆಲ್ ಬರ್ತಿರುತ್ತೆ, ಕ್ಲೀನಿಂಗ್ ಫೆಸಿಲಿಟಿ ಚೆನ್ನಾಗಿರಲ್ಲ. ಏರಿಯಾ ಕಾರ್ಪೊರೇಟರ್ಗಳು ಅದ್ರ ಬಗ್ಗೆ ಕೆಲವರು ಗಮನ ಕೊಡಲ್ಲ. ಬಟ್ ಆದ್ರೆ ನಮ್ಮ ಉಮೇಶ್ ಸರ್ ಅದ್ರ ಬಗ್ಗೆ ಗಮನ ಕೊಟ್ಟು ಅಶೋಕ್ ಸರ್ ನೇತೃತ್ವದಲ್ಲಿ ಇದೊಂದು AC ಟಾಯ್ಲೆಟ್ ಮಾಡಿದ್ದಾರೆ. ಯಾವತ್ತಾದ್ರೂ ಯೂಸ್ ಮಾಡಿದ್ದೀರಾ? ಮಾಡಿದ್ದೀವಿ, ಚೆನ್ನಾಗಿದೆ. ಹೇಗಿದೆ ಸರ್ ಕ್ಲೀನಿಂಗ್ ಎಲ್ಲ? ಹೇಗಿದೆ? ಫಸ್ಟ್ ಕ್ಲಾಸ್. ಈ ಏರಿಯಾ ಕಾರ್ಪೊರೇಟರ್ ಈ ಕೆಲಸದ ಬಗ್ಗೆ ತಾವು ಏನು ಹೇಳ್ತೀರಿ? ಇಲ್ಲಿನ ಅಲ್ಲ, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಇದಿದೆ, ಟಾಯ್ಲೆಟ್ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಏರಿಯಾದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಮಾಡ್ತಾರೆ. ನಮ್ಮ ಉಮೇಶ್ ಅವರು ಭಾಳ ಚೆನ್ನಾಗಿ ನೋಡಿಕೊಂಡು ಏರಿಯಾನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ. ಈ ಪಾರ್ಕು ಇದೆಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ಆಮೇಲೆ ಇದು ಟಾಯ್ಲೆಟು ಭಾಳ ಚೆನ್ನಾಗಿದೆ, ನಾವು ಯೂಸ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ. ಸರಿಯಮ್ಮ. ಸರ್, ಈ ಟಾಯ್ಲೆಟ್ ಯೂಸ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗಿದೆ? ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆಯಾ? ಹೇಗೆ? ಫಾರಿನ್ ಕಂಟ್ರಿಲೇ ಹೋಗಿದ್ವಿ AC ಟಾಯ್ಲೆಟ್ಗೆ. ಬೆಂಗಳೂರಲ್ಲಿ ಅಕಸ್ಮಾತ್ ಇಂಡಿಯಾದಲ್ಲಿ ನೋಡಿದ್ರೆ ಇದೇ ಫಸ್ಟ್ ಅಂತ ಕಾಣುತ್ತೆ. ಉಮೇಶ್ ಮತ್ತೆ ಲಕ್ಷ್ಮಿ ಉಮೇಶ್ ಅವರ ಈ ಕೆಲಸದ ಬಗ್ಗೆ ಇಲ್ಲಿನ ನಾಗರಿಕರಾಗಿ ಏನು ಹೇಳ್ತಾರೆ? ನಿಜವಾಗ್ಲೂ ಮೆಚ್ಚಬೇಕಾದಂಥ ಕೆಲಸ ಅದು. ಈಗ ಅವ್ರ ಪವರಲ್ಲಿ ಇಲ್ಲ, ಅವ್ರು ಬರಬೇಕು ಅನ್ನೋದು ನಿಮ್ಮ ಖಂಡಿತ ಖಂಡಿತ. ಓಕೆ, ಒಂದು ಸೆಕೆಂಡ್ ಹೇಳಿ ಸರ್. ಗ್ಯಾರಂಟಿ ಬಂದೇ ಬರ್ತಾರೆ, ಬರಬೇಕಾ? ಬರಲೇಬೇಕು. ಹೌದು, ಅವ್ರು ಬಂದರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಸರ್, ನೀವೇನು ಹೇಳ್ತೀರಾ? ಮಾಡಿದ್ದೀನಿ ಮೇಡಮ್. ಹೇಗನ್ಸ್ತು ನಿಮಗೆ? ಇಲ್ಲ, ತುಂಬ ಚೆನ್ನಾಗಿದೆ, ಒಳ್ಳೆ ಅನುಕೂಲವಾಗಿ ಮಾಡಿದ್ದಾರೆ. ಮೇಂಟೈನ್ ಮಾಡ್ತಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಮೇಂಟೈನ್ ಮಾಡ್ತಾರೆ, ಅದು ಮುಖ್ಯ. ಪಾರ್ಕೆ ಆಗಿರ್ಬೋದು, ಟಾಯ್ಲೆಟೇ ಆಗಿರ್ಬೋದು, ಬಾಕಿದು ಯಾವುದಾದ್ರೂ ಮೇಂಟೆನೆನ್ಸ್ ಬಗ್ಗೆ ಸ್ವಲ್ಪ ಅರಿವಿದೆ ಚೆನ್ನಾಗಿ, ಅವ್ರಿಗೆ ಮೇಂಟೈನ್ ಮಾಡ್ತಾರೆ. ಸರ್, ನೀವು ಹೋಗಿದ್ದೀರಾ ಸರ್ ವಾಶ್ರೂಮ್ಗೆ? ಅನುಕೂಲ ಮಾಡೋರೆ. ವಾಟ್ರ್ ಫ್ಲೋ ಆಗ್ತಾ ಇರ್ಬೇಕು ಮೇಲ್ಗಡೆ, ವಾಟ್ರ್ ಫ್ಲೋ ಆಗ್ತಾ ಇದೆ, ಕ್ಲೀನ್ ಆಗಿರುತ್ತೆ, ಚೆನ್ನಾಗಿದೆ ಅಷ್ಟು. ಸರ್, ತಾವೇನಾದರೂ
ನಾನು ಮೋದಿಯವರು ಏನು ಬೇಕು ಅಂತ ಹೇಳ್ತಾರೋ ನಮ್ಮ ಆರ್ ಅಶೋಕ್ ಅವರು ಲಕ್ಷ್ಮೀ ಉಮೇಶ್ ಅವರು ಅದೇ ರೀತಿಲಿ ಕಾಪಾಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಇದನ್ನು. ಪಾರ್ಕೇ ಆಗಲಿ, AC ಬಾತ್ರೂಮ್ ಇದೆಲ್ಲ ಇಲ್ಲ, ನೀವು ನೋಡಿರ್ಬೋದು ಅಷ್ಟು ನೀಟಾಗಿ. ಪ್ರತಿ 3 ಸತಿ ಇವರು ಲಕ್ಷ್ಮೀ ಉಮೇಶ್ ಅವರು ಬಂದು ನೋಡ್ಕೊಂಡು ಹೋಗ್ತಾರೆ, ಹೆಂಗಿದೆ, ಏನು ಮಾಡ್ತಾರೆ, ಪಬ್ಲಿಕ್ನ ಇಂಟರ್ವ್ಯೂ ಮಾಡ್ತಾರೆ. ಈ ಥರ ಯಾರು ಮಾಡಲ್ಲ, ಮಾಡಿಬಿಟ್ಟು ಹೊರಟೋಗ್ತಾರೆ. ಆದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಥರ ಇಲ್ಲ. ನಮ್ಮನೆ ಮಕ್ಕಳು ಥರ ಎಲ್ಲರನ್ನೂ ನೋಡಿಕೊಂಡು ಇದೇನು ಮಾಡಬೇಕು, ಏನು ಮಾಡಬಾರ್ದು ಅಂತ 10 ಸತಿ ನೋಡ್ತಾರೆ. ಅದಕ್ಕೆ ನಾವೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಮೋದಿ ಸರ್ಗೆ. ಆರ್ ಅಶೋಕ್ ಅವರು ಬಿಡಲ್ಲ, ಅವರೇನಂದರೆ ಹಿಡ್ಕೊಂಡ್ಮೇಲೆ ಮಾಡಲೇಬೇಕು. ಹಾಗೆ ನಮ್ಮ ಲಕ್ಷ್ಮೀ ಕಬ್ಬಾಳ ಉಮೇಶ್ ಅವರು ಭಾರಿ ನೀಟಾಗಿ ಮಾಡ್ತಾರೆ. ನೋಡ್ಬೇಕು, ನೀವು ಒಂದ್ಸತಿ ನೀವು ವಾತಾವರಣ ನೋಡ್ರಿ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ, ಅದ್ದೂರಿಯಾಗಿದೆ ಅಂತ ಹೇಳ್ಬೋದು. ಖುಷಿಯಿಂದ ಹೇಳ್ಬೋದು, ಸೂಪರ್ ಅದು. ಇದು ಗಣೇಶ ಮಂದಿರ ವಾರ್ಡ್ನ ಜನರ ಒಂದು ರಿಯಲ್ ಒಪಿನಿಯನ್. ಯೂಶುವಲಿ ಅಧಿಕಾರದಲ್ಲಿದ್ದಾಗ ಮಾತ್ರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಅಥವಾ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕೆಲ ಆಶ್ವಾಸನೆಗಳನ್ನ ನಾಗರಿಕರಿಗೆ ಕೊಡುವಂಥದ್ದು. ಆದರೆ ಲಕ್ಷ್ಮೀ ಉಮೇಶ್ ಅವರು ಅಧಿಕಾರದಲ್ಲಿಲ್ಲದೇ ಇದ್ರೂ ಕೂಡ ಈ ಥರದ್ದು ಒಳ್ಳೆ ಕೆಲಸ ಅಂದರೆ ಪಬ್ಲಿಕ್ ಟಾಯ್ಲೆಟು, AC ಟಾಯ್ಲೆಟ್ನ ಮಾಡಿ ಇಲ್ಲಿನ ಜನರಿಗೆ ಅನುಕೂಲವಾಗಿದೆ ಅನ್ನೋದಕ್ಕೆ ಇವರೆಲ್ಲರ ಮಾತುಗಳ ಸಾಕ್ಷಿ. ಈ ಥರದೊಂದು ಎಕ್ಸಾಂಪಲ್ನ ಸೆಟ್ ಮಾಡಿದರೆ ಎಲ್ಲ ಏರಿಯಾದ ಕಾರ್ಪೊರೇಟ್ರುಗಳು ಆಯಾ ಅವರ ಒಂದು ಕಾನ್ಸ್ಟಿಟ್ಯೂನ್ಸಿ ಏನು ಬರುತ್ತಲ್ಲ ಅಲ್ಲಿ ಈ ಥರದ್ದು ಅಭಿವೃದ್ಧಿ ಪಡಿಸುವಂಥ ಕೆಲಸ, ಸಾರ್ವಜನಿಕ ಟಾಯ್ಲೆಟ್ ಆಗಿರ್ಬೋದು ಅಥವಾ ಪಾರ್ಕ್ ಆಗಿರ್ಬೋದು, ಎಲ್ಲವನ್ನೂ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅವರೇ ನಿರಂತರವಾಗಿ ಅಧಿಕಾರದಲ್ಲಿ ಉಳಿಬಹುದು ಅನ್ನೋದಕ್ಕೆ ಈ ಥರದ ಕೆಲಸಗಳೇ ಸಾಕ್ಷಿ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.